ರಾಷ್ಟ್ರೀಕೃತ ಬ್ಯಾಂಕ್ಗಳಿಗಿಂತಲೂ ಮಿಗಿಲಾಗಿ ಅತ್ಯಂತ ಸುಸಜ್ಜಿತ ಕಾರ್ಯಪ್ರವೃತ್ತಿಯ ಮೂಲಕ ಜನರ ಮೆಚ್ಚುಗೆಯನ್ನ ಗಳಿಸಿ ಗ್ರಾಹಕರಿಗೆ ಉತ್ಕೃಷ್ಟ ಹಣಕಾಸು ಸೇವೆ ನೀಡುತ್ತಿರುವ ಆಶಯ ಸಹಕಾರಿ ಸಂಸ್ಥೆಯ ಸಾಧನೆ ಶ್ಲಾಘನೀಯ. ಪರಸ್ಪರ ನಂಬಿಕೆ ಮತ್ತು ಪ್ರೀತಿಯೇ ಇಂತಹ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಭದ್ರ ಬುನಾದಿ ಎಂದು ಶ್ರೀ ಭುವನೇಂದ್ರ ಕಾಲೇಜಿನ ಪ್ರಾಂಶುಪಾಲರಾದ ಮಂಜುನಾಥ್ ಕೋಟ್ಯಾನವರು ಹೇಳಿದರು. ಅವರು ಕಾರ್ಕಳದ ಮಾರಿಯಮ್ಮ ದೇವಸ್ಥಾನದ ಸಮೀಪದ ಪ್ರೈಮ್ ಸಿಟಿ ಸೆಂಟರ್ನ 2ನೇ ಮಹಡಿಯ ಶ್ರೀ ವಿಜಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಆಶಯ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ನೂತನ ಸ್ವಂತ ಕಚೇರಿಯ ಉದ್ಘಾಟನೆ ಹಾಗೂ ಹಿತೈಷಿ ಮತ್ತು ಗ್ರಾಹಕರ ಸಮ್ಮೇಳನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಹಿಂದೆ ಪ್ರಾರಂಭಗೊಂಡಂತಹ ಈ ಹಣಕಾಸಿನ ವ್ಯಾವಹಾರಿಕ ಸಂಸ್ಥೆ ಯಾವುದೇ ಬಾಲಕರ ಪೀಡೆಗೆ ಒಳಗಾಗದೆ ಸುಮಾರು 12 ವರ್ಷಗಳಲ್ಲೇ ನ್ಯಾಷನಲೈಸ್ಡ್ ಬ್ಯಾಂಕ್ಗಳಿಗಿಂತ ಜಾಸ್ತಿ ತನ್ನ ಕಾರ್ಯಪ್ರವೃತ್ತಿಯನ್ನು ಮಾಡಿಕೊಂಡು ಇವತ್ತು ಶ್ರೀ ವಿಜಯ ಅನ್ನುವ ಒಂದು ತನ್ನದೇ ಆದ ಬಿಲ್ಡಿಂಗ್ ಮತ್ತು ಇಲ್ಲಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಕಸ್ಟಮರ್ಸ್ಗೆ ಪರಿಚಯಿಸುವ ನಿಟ್ಟಿನಲ್ಲಿ ಪ್ರೀತಿಯ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ಸಮ್ಮಿಲನ ಕಾರ್ಯಕ್ರಮ, ಪ್ರೀತಿಯ ಕಾರ್ಯಕ್ರಮ ಮತ್ತು ನಂಬಿಕೆಯ ಸಮ್ಮಿಲನ. ಸಂಸ್ಥೆ ಅಧ್ಯಕ್ಷ ಎಂಕೆ ಸುವರ್ತ್ ಕುಮಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಮಾಜದೊಂದಿಗೆ ಬೆರೆಯಬೇಕು ಎಂಬ ಉದಾತ್ತ ಉದ್ದೇಶದಿಂದ ಕೆಲವು ಸದಸ್ಯರೊಂದಿಗೆ ಆರಂಭಗೊಂಡ ಈ ಸಂಸ್ಥೆ ಇಂದು 3,000 ಅಧಿಕ ಸದಸ್ಯರನ್ನ ಹೊಂದಿದೆ. ಕೇವಲ 1 ಕೋಟಿ ರೂಪಾಯಿ ವ್ಯವಹಾರದಿಂದ ಆರಂಭವಾದ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿಯ ನಿರಂತರ ಶ್ರಮದಿಂದ ಇಂದು 300 ಕೋಟಿ ರೂಪಾಯಿ ವಹಿವಾಟಿನ ಮೈಲಿಗಲ್ಲು ತಲುಪಿದೆ ಎಂದರು. ದೇಶ ಪ್ರೀತಿಯಿಂದ ನೀವು ಆಗಮಿಸಿದ್ದೀರಿ. 2014ರಲ್ಲಿ ಒಂದು ಪ್ರಯೋಗವಾಗಿ ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ವಿವಿಧ ಉದ್ದೇಶದ ಸೌಹಾರ್ದ ಸಹಕಾರಿ ಸಂಘವಾಗಿ, ಕೇವಲ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘ ಅಲ್ಲ, ವಿವಿಧ ಉದ್ದೇಶಗಳನ್ನು ಹೊಂದಬೇಕು. ಸಮಾಜದಲ್ಲಿ ಒಂದು ಚಿಕ್ಕದಾದಂತಹ ಬಹಳ ದೊಡ್ಡ ಆಶಯ ಏನದಲ್ಲ, ಚಿಕ್ಕ ಆಶಯದೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ಸಮಾಜದ ಜೊತೆಗೆ ಬೆರಿಬೇಕು, ನಮ್ಮದೇ ಆದಂತಹ ಒಂದು ಅಳಿಲ ಸೇವೆಯನ್ನು ಸಮಾಜದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಪ್ರಾರಂಭ ಮಾಡಿದಂತಹ ಸಮಾನ ಮನಸ್ಕರು ಪ್ರಾರಂಭ ಮಾಡಿದಂತಹ ಸಂಘ. ನಾವು ಇಷ್ಟು ವಿಶಾಲವಾಗಿ ಬೆಳೀತದೆ ಅಂತ ಆಗ ಊಹಿಸಿರಲಿಲ್ಲ. ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಸುಧಾಕರ್ ಶೆಟ್ಟಿಯವರು ಮಾತನಾಡಿ, ಆಶಯ ಸೊಸೈಟಿಯ ಎಲ್ಲ ಆಶಯಗಳನ್ನು ಈಡೇರಿಸುವ ಸಂಸ್ಥೆಯಾಗಿದೆ ಎಂದು ಹೇಳಿದರು. ಅದರಲ್ಲಿ ನಿಸ್ಸಿಮರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲಿ ನನಗೊಂದು ಮಾತು ಹೇಳಲಿಕ್ಕಿದೆ. ನಮ್ಮ ಕಾರ್ಕಳ ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿದೆ. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ದಾಮೋದರ ಕಿಣಿ ಅವರು ಭುವನೇಂದ್ರದಿಂದ B.Com ಮಾಡಿದಂಥ ಎಲ್ಲರೂ ಸಿಂಡಿಕೇಟ್ ಬ್ಯಾಂಕ್, ವಿವಿಧ ಬ್ಯಾಂಕಿನಲ್ಲಿ ಇದ್ದುಕೊಂಡು ಬಹಳ ಒಳ್ಳೆಯ ಉದ್ಯೋಗಿಗಳನ್ನು ಇರಿಸಿಕೊಂಡಿದ್ದಾರೆ. ಕಾರ್ಕಳದಿಂದ ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋದಂಥ ಒಂದು ಸಂದರ್ಭವನ್ನು ನೆನಪಿಸಿಕೊಂಡಾಗ ಭುವನೇಂದ್ರ ಕಾಲದಲ್ಲಿ ನಾವು ಓದಿದ್ದು ಸಾರ್ಥಕ ಅಂತ ಅನ್ನಿಸ್ತದೆ. ಸೂರತ್ ಕುಮಾರ್ ಅವರು ಕರೆದಾಗ ನಾನು ಇಂಥ ಕಾರ್ಯಕ್ರಮಕ್ಕೆ ಯಾಕೆ ಬರ್ತೇನೆ ಅಂತ ಹೇಳಿದ್ರೆ MK ಅನ್ನೋ ಹೆಸರು ನಮ್ಮ ಹೃದಯಕ್ಕೆ ಬಹಳ ಹತ್ತಿರ. ಇದೇ ವೇಳೆ ಬೋಳಾ ಶ್ರೀನಿವಾಸ್ ಕಾಮತ್ ಅವರು ಮಾತನಾಡಿ, ಸಹಕಾರಿ ಸಂಘವು ಉತ್ತಮ ವ್ಯವಹಾರದ ಮೂಲಕ ಜನರ ಪ್ರೀತಿಯ ಸಂಸ್ಥೆಯಾಗಿ ಗುರುತಿಸಿಕೊಂಡಿದೆ ಎಂದರು. ರಾಷ್ಟ್ರೀಯ ಬ್ಯಾಂಕಿನ ವಿಚಾರ ಬೇರೆ, ಅದು ದೊಡ್ಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಲಕ್ಷಾಂತರ ವ್ಯವಹಾರ. ಹಾಗೆ ಕೂಡಲೇ ನಮಗೆ ಒಂದು ವ್ಯವಹಾರ ಮಾಡಲಿಕ್ಕೆ ಸಣ್ಣ ವ್ಯವಹಾರಸ್ಥರಿಗೆ ಕೂಡಲೇ ನಾವು ಸಾಲ ತೆಗೆದುಕೊಳ್ಳಬೇಕು ಅಂತ ಒಂದು ಸಂಸ್ಥೆಯ ಉಪಾಧ್ಯಕ್ಷ ರಾಬರ್ಟ್ ರೊನಾಲ್ಡ್ ಫರ್ನಾಂಡಿಸ್, ವೀಣಾ ಡಿಸೋಸಾ, ನಿರ್ದೇಶಕ ಮಂಡಳಿಯ ಸದಸ್ಯರು, ಗೌರವ ಸಲಹಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ನಿರ್ದೇಶಕ ಮೋಹನ್ ಪಡಿವಾಳ್ ಸ್ವಾಗತಿಸಿದರು. ಆರ್ಜೆ ಪ್ರಸನ್ನ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಶಾಸಕ ಗುರುರಾಜ್ ಹಾಗೂ ಇತರ ಗಣ್ಯರು ಭಾಗವಹಿಸಿದ್ರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.